ನಮ್ ನಮ್ ತುಂಬಾ ಇರೋದೇ ಆ ತರ ಇತ್ತು. ಮೇ ಬಿ ನಮ್ಗೆ ಈ ತರ ಆಗುತ್ತೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಲ್ಲಿ ಡಿಸಿಷನ್ ತಗೊಳಕ್ಕೆ ಧೈರ್ಯನ ಅವನೇ ಕೊಟ್ಟ. ಅವ್ನ ಲೈಫ್ ಈ ತರ ಸಿಚುವೇಶನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಅದಕ್ಕೆಲ್ಲ ಅವನೇ ಅದರ ದಾರಿನ ತೋರಿಸಿರೋದು ಅವನೇ. ಯಾಕಂದ್ರೆ ಯಾರು ಲೈಫ್ ನ ಕಳ್ಕೋಬೇಕಂತ ಇಷ್ಟಪಡಲ್ಲ. ಅವ್ನ ಡ್ರೀಮ್ಸ್ ತುಂಬಾ ಇತ್ತು ಆಕ್ಚುಲಿ. ಅವ್ನ ಎಂಟರ್ಪ್ರಿನಿಯರ್ ಆಗ್ಬಿಟ್ಟು 4 ಜನಕ್ಕೆ ಸೇವೆ ಕೊಡ್ಬೇಕು ಅಂತ ಆಸೆ ಇತ್ತು. ಆಮೇಲೆ ತುಂಬಾ ಸಾಧನೆ ಮಾಡ್ಬೇಕು ಅಂತ ಇತ್ತು. ಫಸ್ಟ್ ಆಲ್ ಏನ್ ಮದ್ವೆ ಮಾಡ್ಕೊಂತಾನೆ ತುಂಬಾ ಹೇಳ್ತಾ ಇದ್ವಿ. ಅವಾಗ ಅವ್ನು ಹೇಳ್ತಾ ಇದ್ದ, ಮದ್ವೆ ಎಲ್ರು ಮಾಡ್ತಾರೆ, ಮಕ್ಳೆಲ್ಲ ಮಾಡ್ತಾರೆ, ಹೆಸರು ಮಾಡ್ಬೇಕು ಅನ್ಕೊಂಡ. ಈ ತರ ಲೈಫ್ ಅಲ್ಲಿ ಅವನ ಸಿಚುವೇಶನ್ ವಿಧಿ ಆಟ ಆಡಿದ್ರು. ಅದು ತಂದ ತಕ್ಷಣನೇ ನಾವು ಇಮಿಡಿಯೇಟ್ಲಿ ನಮ್ಗೆ ಏನು ಇಲ್ಲ ಮನ್ಸಲ್ಲಿ. ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಇವೆಂಟ್ ಆದ ತಕ್ಷಣ ನಾವು ಏನು ಸರ್ಗೆ ಕೇಳಿದ್ವಿ, ಡಾಕ್ಟರ್ಸ್ಗೆ ಬೇರೆ ದುಡ್ಡು ಸಾಕಷ್ಟು ಹಾಕ್ತೀವಿ, ನೀವು ಉಳಿಸ್ಕೊಡ್ತೀರಾ ಅಂತ ಕೇಳ್ತೀವಿ. ಯಾಕಂದ್ರೆ ಅವ್ನು ಬದುಕಿದ್ರೆ ಇನ್ನು ಕೋಟಿ ಕೊಬ್ಬ ಇದ್ದ, ಇನ್ನ ಬದುಕಿದ್ರೆ ಇನ್ನೂ ಏನೇನೋ ಸಾಧನೆ ಮಾಡ್ತಿದ್ದ ಅಂತ ಆಸೆ ಮಾಡಿದ್ವಿ. ಬಟ್ ಅದು ಆಗೋದೇ ಇಲ್ಲ ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ವಿಧಿ. ಯಾಕಂದ್ರೆ ಅವ್ನ ಬುದ್ಧಿಗೆ ಪೆಟ್ಟು ಬಿದ್ದಿತ್ತು. ಡಾಕ್ಟರ್ಸ್ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ನಾ ಹೇಳಿದ್ರೆ ಇಲ್ಲ ಅದು ಆಗೋ ತರ ಇಲ್ಲ, ಆದ್ರೂ ಕೂಡ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ ಅದು ಆಗೋ ತರಾನೇ ಇಲ್ಲ ಅಂದಾಗ ನಾವು ಇಮಿಡಿಯೇಟ್ಲಿ ಡಿಸಿಷನ್ ತಗೊಂಡ್ವಿ. ಯಾರ್ಯಾರಿಗೆ ಏನೇನಾಗುತ್ತೋ ಆಗ್ಲಿ. ಹೋದ್ ತಿಂಗಳೇ ಅವ್ನ ಬರ್ತ್ಡೇ ಆಗಿತ್ತು. ನಾವು ಹೇಳಿದ್ವಿ, ನಾನು ತುಂಬಾ ಆಸೆ ಪಟ್ಟು ಆಶೀರ್ವಾದ ಮಾಡಿದ್ವಿ, 106 ಕಾಲ ಸೊಪ್ಪಾಗಿ ಬಾಳು, ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಬರ್ತ್ಡೇ ಅಂತ ಹೋದ್ ತಿಂಗಳು ನಾವು ಬರ್ತ್ಡೇ ಮಾಡಿದ್ವಿ. ಅವ್ನು ಇಷ್ಟು ಜನಕ್ಕೆ ಬಾಳಿಗೆ ಬೆಳಕಾಗ್ತಾನಂತ ನಾನ್ ಇರ್ಲಿಲ್ಲ. ಅವನು ಅಚೀವ್ಮೆಂಟ್ ಅಷ್ಟಿಷ್ಟಲ್ಲ ಸರ್, ಅವನು ತುಂಬಾ ಆರಾಧಕ ಇದ್ದ. ಅವನೇ ಮಾಡ್ಕೊಂಡಿರೋದು ಇದ್ರಲ್ಲಿ ನಮ್ದೇನು ಇಲ್ಲ. ಅವನ ಆಸೆ ಆಕಾಂಕ್ಷೆಗಳು ಹೇಗಿತ್ತು, ಡ್ರೀಮರ್ ಇದ್ದ, ಅದು ಅಚೀವ್ ಆಯ್ತು ಸರ್. ಅವನು ಶಿವಾಜಿ ಎಲ್ಲ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಪ್ರತಿಯೊಬ್ಬರದ್ದು ಫೋಟೋಸ್ ಇದೆ ಅವನ ಇದ್ರಲ್ಲಿ. ಮನೆಯೆಲ್ಲ ಇತ್ತು, ಅವ್ನ ಶಾಪ್ ಎಲ್ಲ ಇತ್ತು, ಆರಾಧಕ ಇದ್ದ. ಫ್ರೆಂಡ್ ಸರ್ಕಲ್ ಎಲ್ಲಾನು ಏನು ಸಿಚುವೇಶನ್ ಕ್ರಿಯೇಟ್ ಆಯ್ತು. ನಮ್ಮನ್ನ ಅಗಲಿದ್ದು ದುಃಖ ಇದೆ. ಬಟ್ ಅಷ್ಟೇ ಅವನು ಹೆಸರು ಅಂತ ಇದ್ದು ಇಡೀ ದೇಶಕ್ಕೆ ಕೀರ್ತಿ ತರುವಂತ ಹೆಸರು ಮಾಡಿದ್ದಾನೆ. ಎಲ್ರು ಎಲ್ಲಿನೋ ಲೈಫ್ ಅಲ್ಲಿ ಏನ್ ಸಿಚುವೇಶನ್ ಬರುತ್ತೆ ಗೊತ್ತಿಲ್ಲ, ಬಟ್ ಎಲ್ರಿಗೂ ಮಾರ್ಗದರ್ಶನ ಆಗಿದ್ದಾನೆ. ನಾವೆಲ್ಲರೂ ಒಬ್ರಿಗೆ ಎಷ್ಟೋ ಜನ ಕುರುಡರಿಗೆ ನಾವು ಹೆಲ್ಪ್ ಮಾಡಕ್ ಬರೀ ದಾರಿ ಈ ಕಡೆಯಿಂದ ತಲುಪಿಸ್ಬೇಕಂದ್ರೆ ಯೋಚನೆ ಮಾಡ್ತೀವಿ ನಮ್ ಕೆಲ್ಸ ಇದೆ ಅಂತ. ಆ ತರ ಯೋಚನೆಯಲ್ಲಿ ಕೂಡ ನಮ್ಮ ಈಗ 4 ಎಷ್ಟೋ ಜನಕ್ಕೆ ಬೆಳಕಾಗಿದ್ದಾನೆ, ಎಷ್ಟೋ ಜನರಲ್ಲಿ ಬದುಕ್ತಾ ಇದ್ದಾನೆ ಅನ್ನೋ ಆಸೆನ ನಮ್ಗೆ ಇದೆ. ಬಟ್ ಒಂದ್ ನೋವಂತೂ ಇದೆ, ಅವ್ನ ಮಾತು ಅವ್ನ ಎಲ್ಲ ನಮ್ಗೆ ಕೇಳೋಕೆ ಇಲ್ಲ ಅನ್ನೋದೊಂದು ಕೊರಗು ನಮ್ಗಿದೆ. ಆಸ್ ಎ ಸಿಸ್ಟರ್ ಆಗಿ ತುಂಬಾ ಬೇಜಾರಿದೆ. ಬಟ್ ಆಸ್ ಎ ಹ್ಯುಮ್ಯಾನಿಟಿ ಆಗಿ ಅವನ ಆರ್ಮಿ, ಅವನ ಲೈಫ್ ಸ್ಟೈಲು, ಅವನಿದು ಅದು ವಿಧಿ ಆಟ ಆಡಿಸಿ ಅದು ಆಸೆನ ಈಡೇರಿಸಿದೆ ಅಂತ ಒಂಥರ ಹೆಮ್ಮೆ ಇದೆ. ತುಂಬಾ ಜನಕ್ಕೆ ಮಾದರಿ ಆಗ್ಲಿ. ಎಲ್ರು ಆದಷ್ಟು ಅಂಧಕಾರನ ನಮ್ಮ ಇಡೀ ದೇಶದಿಂದ ಹೋಗ್ಲಿ, ಎಲ್ರು ನೋಡ್ಲಿ, ಜಗತ್ತನ್ನ ಸೃಷ್ಟಿನ ನೋಡ್ಲಿ ಅಂತ ನಮಗೂ ಆಸೆ ಇದೆ. ಆದಷ್ಟು ಡೊನೇಟ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಅವೇರ್ನೆಸ್ ಎಲ್ರಿಗೂ ಬರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವನೇ ಹೇಳ್ತಾ ಇದ್ದ, ಹುಟ್ಟೋದು ಹೆಂಗಿರುತ್ತೋ ಸಾವು ಹೆಂಗಿರುತ್ತೋ ಗೊತ್ತಿಲ್ಲ. ಇರೋದ್ರಲ್ಲಿ ನಾವ್ ಏನಾದ್ರೂ ಕಾಣ್ಬೇಕು ಅಂದ್ರೆ ಜಗತ್ತು ಪ್ರತಿಯೊಬ್ಬರಿಗೂ ಜೀವಿಗೂ ಆಸೆ ಇರುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಆಸೆ ಇರುತ್ತೆ. ಅದೇ ತರ ನಾವೆಲ್ರಿಗೂ ಎಲ್ಲಾರು ಕೊಡೋಣ. ಏನು ಡೊನೇಷನ್ ನಮ್ಗೆ ಯಾರ್ಯಾರಿಗೆ ಏನೇನ್ ಹೆಲ್ಪ್ ಆಗ್ಬೇಕು ಆಗ್ಲಿ. ಎಲ್ರು ನನ್ಗನ್ಸೋ ಮಟ್ಟಿಗೆ ಎಲ್ರು ಜಗತ್ತನ್ನು ನೋಡ್ಬೇಕು, ಅಂಧಕಾರ ಫಸ್ಟ್ ಹೋಗ್ಬೇಕು. ನಾವೆಲ್ರು ಅದನ್ನ ನಾನು ಹೇಳ್ತಾ ಇರೋದು. ಆದಷ್ಟು ಯಾರ್ಯಾರು ಸಾಧನೆ ಮಾಡ್ಬೇಕಂತ ಇದಾರೆ ಎಲ್ರಿಗೂ ಅವ್ರವ್ರಿಗೆ ಸಾಧನೆ ಮಾಡ್ಲಿ. ನನ್ನ ತಮ್ಮ ಅವ್ರ ಮಾಡಿ ಬೆಳಕಾಗ್ಲಿ, ಎಲ್ರಿಗೂ ಚೆನ್ನಾಗಾಗ್ಲಿ ಅಂತೀನಿ. ಥ್ಯಾಂಕ್ ಯು. ರಾಮ್ ಅವರು ಅಜರಾಮ್ ಅವರಾಗಿದ್ದಾರೆ ಮೇಡಮ್. ಆಮೇಲೆ ಕುಟುಂಬದ ಸದಸ್ಯರಿಗೆ ಬೀಳಿ ವಿಶ್ವವಿದ್ಯಾಲಯ ಪರವಾಗಿ ಹೃದಯ ಸರ್ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ಆಸ್ಪತ್ರೆಯ ಪರವಾಗಿ ಅತ್ಯಂತ ಚಿಕ್ಕ ಒಂದು ನಮ್ಮ ಋಣ ತೀರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ.
ನಮ್ಮೆಲ್ಲರಿಗೂ ಆದರ್ಶರಾಗಿದ್ದ ಬಲರಾಮ ಕೃಷ್ಣ ಬಾಗಲಕೋಟ್ ಅವರ ಕುಟುಂಬದ ಎಲ್ಲ ಸದಸ್ಯರು, ಅವರ ಸಹೋದರಿಯರು, ಕುಟುಂಬದ ಎಲ್ಲ ಸದಸ್ಯರು, ಇವತ್ತು ಈ ಪತ್ರಿಕಾಗೋಷ್ಠಿ ಬಹಳ ಮಹತ್ವವಾದಂತಹ ಒಂದು ಪತ್ರಿಕಾಗೋಷ್ಠಿ. ಇವತ್ತು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಅಂಗಾಂಗ ದಾನ ಮಾಡಬೇಕು ಅನ್ನೋದು ಸರ್ಕಾರದ, ಸಂಘ ಸಂಸ್ಥೆಗಳ, ಜನರ ಅಭಿಪ್ರಾಯವಾಗಿದೆ. ಆದರೆ ಅದು ಯಾವ ರೀತಿ ಆಗ್ಬೇಕು ಅನ್ನೋದು ಇನ್ನು ಸ್ವಲ್ಪ ಮಟ್ಟಿಗೂ ಕೂಡ ನಾವು ಅದನ್ನ ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಈ ಒಂದು ಪತ್ರಿಕಾಗೋಷ್ಠಿ ಕೊನೆಗೂ ಆ ಕುಟುಂಬದವರನ್ನ ನಾವು ಗೌರವಿಸಬೇಕು ಮತ್ತು ಇವತ್ತು ಏನು ಬಲರಾಮ ಕೃಷ್ಣ ಬಾಗಲಕೋಟ್ ಇದ್ದಾರೆ, ಇವರ ಒಂದು ಕಾರ್ಯ ಇಡೀ ದೇಶಾದ್ಯಂತ ಜನರಿಗೆ ತಲುಪಿ ಇದೊಂದು ಆಂದೋಲನ ಆಗ್ಬೇಕು, ಒಂದು ಮೂವ್ಮೆಂಟ್ ಆಗ್ಬೇಕು. ತನ್ನ ಮೂಲಕ ನಮ್ಮ ಜೀವ ಹೋದ್ಮೇಲೂ ಕೂಡ ನಾವು ಬದುಕಿದ್ದೀವಿ, ಬೇರೆಯವರಿಗೆ ನಾವು ಜೀವವನ್ನು ಕೊಟ್ಟಿದ್ದೀವಿ, ಆಶ್ರಯವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಸಂದೇಶ ಇವತ್ತು ಹೋಗ್ಬೇಕು ಅಂತ ತಿಳ್ಕೊಂಡು ನಾವು ಖುದ್ದಾಗಿ ಬಂದು ಆ ಕುಟುಂಬವನ್ನು ಗೌರವಿಸಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂಗಾಂಗ ದಾನದ ಬಗ್ಗೆ ನಾವು ಹೇಳ್ತೀವಿ, ಆದ್ರೆ ಅದು ಇನ್ನೂ ಕೂಡ ಅದೊಂದು ಮೂಮೆಂಟ್ ಆಗಿ, ಒಂದು ಅಭಿಯಾನ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಭಾವನೆ. ಈ ಒಂದು ಇನ್ಸಿಡೆಂಟ್ ನಿಂದ, ಈ ಒಂದು ಬಲರಾಮ ಕೃಷ್ಣ ಬಾಗಲಕೋಟ್ ಅವರ ಒಂದು ತ್ಯಾಗದಿಂದ, ದಾನದಿಂದ ಈ ಮೂಮೆಂಟ್ ಪ್ರಾರಂಭ ಆಗ್ಲಿ, ಬಸವಣ್ಣನಿಂದ ಇದು ಪ್ರಾರಂಭ ಆಗ್ಲಿ ಅಂತ ಹೇಳುವ ಆಶಯದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಬಂದಿದೆ. ಅನೇಕ ದೇಶಗಳಲ್ಲಿ ನಮ್ಮೊಂದಿದ್ದಾರೆ. ಈಗ ಆಸ್ಟ್ರಿಯಾದಾಗ ಕಂಟ್ರೀಸ್ ವಿತ್ ಆಪ್ಟ್-ಔಟ್ ಪ್ರೆಸೆಂಟ್ ಕನ್ಸೆಂಟ್ ಸಿಸ್ಟಮ್ಸ್ ಅಂತ, ಅದರಲ್ಲಿ ಆಸ್ಟ್ರಿಯಾ ಕನ್ಸಂಟ್ರೇಟ್ ಸುಮಾರು 100% 100ಕ್ಕೆ ನೂರಿಸ್ತಿದೆ ಕನ್ಸಂಟ್ರೇಟ್. ಅದೇ ರೀತಿ ಸ್ಪೇನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಬೆಲ್ಜಿಯಂ ನಲ್ಲಿದೆ, ಚೈನಲ್ಲಿದೆ, ಸಿಂಗಾಪುರ್ ಅಲ್ಲಿದೆ, ಫ್ರಾನ್ಸ್ ನಲ್ಲಿದೆ, ಮತ್ತು ಇನ್ನೂ ಬಹಳಷ್ಟು ಬಲ್ಗೇರಿಯಾ, ಕ್ರೊಯೇಷಿಯಾ, ಸಿಪ್ರಸ್, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಪೋಲೆಂಡ್, ಗ್ರೀಸ್, ಹಂಗರಿ, ಲಕ್ಸಂಬರ್ಗ್, ಪೋರ್ಚುಗಲ್, ಸ್ಲೋವೇನಿಯಾ, ಸ್ವೀಡನ್ ನಲ್ಲಿ ಇವತ್ತು ಎಲ್ಲನೂ ಕೂಡ. ಹೀಗಾಗಿ ನಾನು ಇವತ್ತು ನಮ್ಮ ಬಲರಾಮ ಕೃಷ್ಣ ಬಾಗಲಕೋಟ್ ಅವರು ಮೊದಲು ನಿಷ್ಕೃತ ಮೇಲೆ ಅವರ ಕುಟುಂಬದ ಎಲ್ಲಾ ಸದಸ್ಯರು, ಅವ್ರು 2 ಕೊನೆಯ ಕಣ್ಣುಗಳು, ಅವು 2 ಕಿಡ್ನೀಸ್, ಒಂದು ಕಿಡ್ನಿ ಇಲ್ಲೇ ನಮ್ಮಲ್ಲಿ BM ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ
ಸೂಪರ್ ಹಾಸ್ಪಿಟಲ್ ಇನ್ನೊಂದು ಗುಲ್ಬರ್ಗ ಚಿರಾಯು ಹಾಸ್ಪಿಟಲ್ ಗುಲ್ಬರ್ಗ. ಆಕ್ಚುಲಿ ಅವರ ಹೃದಯನೂ ಕೂಡ ಇದು ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಿದ್ರು. ಆದ್ರೆ ಒಂದು ಸಹ ಟ್ರಾನ್ಸ್ಪೋರ್ಟೇಶನ್ ಬಹುಶಃ ಏರ್ಪೋರ್ಟ್ ಇವತ್ತು ಪ್ರಾರಂಭ ಆಗಿದ್ರೆ ಆ ಹೃದಯನೂ ಕೂಡ ಕೊಡ್ಲಿಕ್ಕೆ ಸಾಧ್ಯ, ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಸಹ ಲಂಗ್ಸ್ ಕೂಡ ಏರ್ಪೋರ್ಟ್ ಆಗಿದ್ರೆ ಅದನ್ನು ಕೂಡ ಲಂಗ್ಸ್ ಮತ್ತು ಅವರ ಹೃದಯ ಹಾಕಿ ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯ. ಹೀಗಾಗಿ ಇವತ್ತು ಈ ಒಂದು ನಿದರ್ಶನ ಮಾನವೀಯತೆಯ ಒಂದು ದೊಡ್ಡ ಸಂದೇಶವಾಗಿ ಇವತ್ತು ಸಹ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಜನ ಗಮನಿಸಿದ್ದಾರೆ. ಹೀಗಾಗಿ ನಾವು ಒಂದು ನಿರ್ಧಾರವನ್ನ ನಮ್ಮ ಜಿಲ್ಲೆ ಕುರಿತು ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಬೇಕು, ಜನರಿಗೆ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಮತ್ತು ನಾವು ಪ್ರಥಮವಾಗಿ ನಾನೇ ಪ್ಲಜ್ ಮಾಡ್ತೇನೆ ಫಸ್ಟ್, ಅದೇ ರೀತಿ ಪ್ಲಜ್ ಮಾಡುವ ಮೂಲಕ ಇವತ್ತು ನಮ್ಮ ಜೀವ ಹೋದ ಮೇಲೆ ಅಥವಾ ನಿಷ್ಕ್ರಿಯ ಹೋದ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಸಾರ್ಥಕ ಆಗ್ತದಲ್ಲ. ಸಾರ್ಥಕ ಆಗ್ಬೇಕು ನಮ್ಮ ಅಂಗಾಂಗಗಳನ್ನು ಬೇರೆಯವರಿಗೆ ಕೊಟ್ಟರೆ ಅವರ ಜೀವನವನ್ನ ಉದ್ಧಾರ ಮಾಡಿದಂಗೆ ಆಗ್ತದೆ. ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗ್ಬೇಕು. ಅದು ನಮ್ಮ ಜಿಲ್ಲೆಯಿಂದ ಬಸವನಹಳ್ಳಿಯಿಂದ ಪ್ರಾರಂಭ ಆಗ್ಬೇಕು. ಮತ್ತು ನಾವು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಕಾನೂನು ಸಚಿವರಿಗೆ, ಕೇಂದ್ರ ಗೃಹ ಸಚಿವರಿಗೆ, ಕೇಂದ್ರ ಆರೋಗ್ಯ ಸಚಿವರಿಗೆ, ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಇವತ್ತು ನಾವು ಒಂದು ಪೆಟಿಷನ್ ಕೊಡುವ ಮೂಲಕ ಇದು ಒಂದು ಅಂಗಾಂಗ ದಾನ ಯಾವ ರೀತಿ ಬೇರೆ ಬೇರೆ ದೇಶದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದೆ, ನಮ್ಮ ದೇಶದಲ್ಲೂ ಕೂಡ ಅದಾಗಬೇಕು. ಅದಾಗಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೂಡಿ, ವಿಶೇಷವಾಗಿ ಪ್ರಧಾನಮಂತ್ರಿಗಳಿಂದ ಪ್ರಾರಂಭ ಆಗ್ಬೇಕು. ಅವರು ಇದನ್ನ ಒಂದು ಮೂವ್ಮೆಂಟ್ ಆಗಿ, ಒಂದು ಅಭಿಯಾನ ಆಗಿ ಸ್ವೀಕಾರ ಮಾಡಿ ಇದನ್ನ ಮಾಡಿದ್ರೆ ಒಂದು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ, ಅದರಲ್ಲಿ ಕಣ್ಣುಗಳು ನಮ್ಮ ಡಾಕ್ಟರ್ ಇನಾಮ್ದಾರ್ ನಮ್ಮ ವೈಸ್ ಚಾನ್ಸಲರ್ ಹೇಳ್ತಾ ಇದ್ದಾರೆ, ಬಹಳ ಅತ್ಯಂತ ಸರಳವಾಗಿ ಇವತ್ತು ಸಹ ಮಾಡುವಂತ ಕಾರ್ಯ ಕಣ್ಣುಗಳು ಕೊಟ್ಬಿಟ್ಟು ಹೀಗೆ ಎಲ್ಲಾ ಅಂಗಾಂಗಗಳನ್ನು ಕೊಡುವಂತ ಒಂದು ಮೂವ್ಮೆಂಟ್ ಆಗ್ಬೇಕು ಅನ್ನೋ ಸಿದ್ಧ ಇವತ್ತು ಪ್ರಧಾನಮಂತ್ರಿಗಳಿಗೆ, ಎಲ್ಲ ಕೇಂದ್ರ ಸಚಿವರಿಗೆ, ರಾಜ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಎಲ್ಲ ಆರೋಗ್ಯ ಸಚಿವರು ಎಲ್ಲರಿಗೂ ಕೂಡ ಇದು ಮಾಡುವ ಮೂಲಕ ಇದು ಬಸವನಾಡಿನಿಂದ ಇವತ್ತು ನಮ್ಮ ಬಲರಾಮ ಕೃಷ್ಣ ಬಾಗಲಕೋಟೆ ಅವರ ಏನೋ ಒಂದು ತ್ಯಾಗ ಇದೆ, ದಾನ ಇದೆ. ಈ ದಾನ ಸಾರ್ಥಕ ಆಗ್ಬೇಕು, ಇದೆಲ್ಲ ಪ್ರಾರಂಭ ಆಗ್ಬೇಕು. ಇವತ್ತು ಒಂದು ಸ್ಪಾರ್ಕ್ ನಮ್ಗೆ ಸಿಕ್ಕಿದೆ, ಇವತ್ತು ಬಲರಾಮದ ಒಂದು ಸ್ಪಾರ್ಕ್ ಸಿಕ್ಕಿದೆ. ಆ ಸ್ಪಾರ್ಕ್ನಿಂದ ಒಂದು ದೊಡ್ಡ ಮಟ್ಟಿಗೆ ಒಯ್ಯಬೇಕು. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಮಾಧ್ಯಮದವರು ನಿಮ್ಮ ಪಾತ್ರ ಮಾತಾಡಿದೆ. ಯಾಕಂದ್ರೆ ನೀವು ಒಂದು ಸಂದೇಶ ಕೊಡ್ತೀರಿ, ಇವತ್ತು ಸಂದೇಶ ಮಹತ್ವ. ಇಂಥ ಕೋಟ್ಯಾಂತರ ಬಲರಾಮರು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿ ಅವರಿಂದ ನೋಡಿದವರಿಗೆ ಉಪಯೋಗ ಆಗಿ ದೃಷ್ಟಿಯಿಂದ ಈ ಮಾಧ್ಯಮ ಗೋಷ್ಠಿ ಕರೆದ್ವಿ. ಇವತ್ತು ಹೋಗಿ ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ. ಇವನ್ನು ನಾನು ಬೇಡಿ ಅಧ್ಯಕ್ಷನಾಗಿರ್ತಿದ್ದೀನಿ. ಆ ಕುಟುಂಬದ ಓರ್ವ ಸದಸ್ಯರಿಗೆ ಯಾವುದೇ ಇವತ್ತು ಒಂದು ಏನು ಶಿಕ್ಷಣದ ವ್ಯವಸ್ಥೆ ಆಗಲಿ ಅಥವಾ ಉದ್ಯೋಗಗಳು ಇದಾವೆ, ಎಲ್ಲರೂ ಪಾಪ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನೋಡ್ತಾ ಇದ್ದೇವೆ ಕುಟುಂಬದವರು ಏನೇನು ಸಾಫ್ಟ್ವೇರ್ ಬಿಸ್ನೆಸ್ ಆ ಬಲರಾಮ ಕುಟುಂಬಕ್ಕೆ ನಾವು ಬೇಡಿಸುವಂತೆ ಚುನಾವಣೆ ಆಗಿದೆ. ಇವತ್ತು ವಿಜಯಪುರ ಜಿಲ್ಲೆ ಜನತೆ ಪರವಾಗಿ ನಾನು ಬೇಡಿಸುವಂತೆ ಎಲ್ಲರಿಗೆ ಉದ್ಯೋಗ, ಶಿಕ್ಷಣ ಏನು ಬೇಕು ಆ ಕುಟುಂಬಕ್ಕೆ ಕೊಡುವಂತ ಕೆಲಸ ಕೂಡ ನಾನು ಮಾಡ್ತಿದ್ದೇನೆ. ಕೊಡೋರು ಈಗಾಗಲೇ ಹೇಳಿದಾಗೆ 2 ಕಿಡ್ನಿಗಳ ಜೊತೆಗೆ 2 ಕೊರ್ನಿಯಾಗಳನ್ನು, ಕಣ್ಗಳನ್ನ ಹಾರ್ವೆಸ್ಟ್ ಮಾಡಿದ್ರು. ಅವ್ರ ಅಗತ್ಯ ರೋಗಗಳು ಸಾಗುವಳಿಸಲಾಗ್ತಾ ಇದೆ. ಬೆಂಗಳೂರು ಅಂದ್ರೆ ಬ್ರೈನ್ ಡೆಡ್ ಅಂತೀವಿ ನಾವು. ಬ್ರೈನ್ ಡೆಡ್ ಅಂತ ಕೋಮಾದಾಗಿರ್ತದೆ ಅನಸ್ಟೇಷನ್ಸ್. ಆ ನಿಷ್ಕ್ರಿಯಗೊಂಡ ಮೃತದೇಹದಿಂದ
ಏನೆಲ್ಲ ಅಂಗಾಂಗಗಳನ್ನ ದಾನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಮ್ಮ ಡಾಕ್ಟರ್ಸ್ ನಾನು ಒಂದು ಹೃದಯ, ಯಾರಿಗೆ ಹಾರ್ಟ್ ಇಡಬೇಕಾಗಿತ್ತ ಹೃದಯ ಕೊಡ್ಬೋದು, ಲಂಗ್ಸ್, ಈಗ ನಮ್ಮ ಡಾಕ್ಟರ್ ಫಸ್ಟ್ ಹೇಳಿದಾಗೆ ಅವರ ಒಂದು ಲಂಗ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ, ಶ್ವಾಸಕೋಶಗಳು, ಲಿವರ್, ಕಿಡ್ನಿ, ಪ್ಯಾಂಕ್ರಿಯಸ್, ಕಣ್ಣಗುಡ್ಡೆಗಳು, ಅದು ಕಾರ್ನಿಯಸ್, ಐಬಾಲ್ಸ್ ಅಂತೀವಿ, ಚರ್ಮನೂ ಕೊಡಕ್ಕೆ ಸಾಧ್ಯ ಇದೆ, ಎಲುಬುಗಳು, ಬೋನ್ಸ್, ಹಾರ್ಟ್ ವಾಲ್ಸ್, ಆಮೇಲೆ ಬ್ಲಡ್ ವೆಸಲ್ಸ್ ಮತ್ತು ಎಲ್ಲ ಟಿಶ್ಯೂಸ್, ಹೃದಯ, ಶ್ವಾಸಕೋಶಗಳು, ಲಂಗ್ಸು, ಲಿವರು, ಕಿಡ್ನಿಗಳು, ಪ್ಯಾಂಕ್ರಿಯಾಸ್, ಕಣ್ಣುಗುಡ್ಡೆಗಳು, ಚರ್ಮ, ಎಲುಬುಗಳು, ಹೃದಯ ವಾಲ್ವಗಳು, ರಕ್ತನಾಳಗಳು, ಎಲ್ಲ ಕೋಶಗಳು ಇಷ್ಟೆಲ್ಲ ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನಮ್ಮ ಒಂದು ಭಾರತ ದೇಶದಲ್ಲಿ ನಮ್ಗೆ ಬಹಳಷ್ಟು ಜನರಿಗೆ ಇನ್ನೂ ಆ ಒಂದು ದಾನ ಮಾಡಬೇಕು, ಆ ಒಂದು ಅಟ್ಯಾಚ್ಮೆಂಟ್ ಇರೋದ್ರಿಂದ ಇರ್ತದೆ. ಆದ್ರೆ ಅವ್ರಿಗೆ ಯಾವಾಗ ಕನ್ವಿನ್ಸ್ ಮಾಡಕ್ಕೆ ನಾವು ಸಾಧ್ಯ ಅಂದ್ರೆ, ಇವತ್ತು ನಿಮ್ಮ ದೇಹ ಇದು ಮಾಡ್ಕೊಟ್ರೆ ಬೇರೆಯವರು ಬಹಳ ಬೆಳಗಾಗ್ತದೆ. ಪುಣ್ಯ ಅಂತದ, ಪಾಪ ಪುಣ್ಯ ಇದ್ರಲ್ಲಿ ಬರ್ತದೆ ಸಹ. ನಮಗೆ ಪುಣ್ಯ ನಿಮ್ಮ ಬದುಕು ಸಿಗುತ್ತೆ, ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಬೇರೆಯವರು ಬಹಳ ಬೆಳಕು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವತ್ತು ಆ ಸಮಾಜ ಇನ್ನೂ ಕೂಡ ಅದು ನಾವು ಇದನ್ನ ಅಕ್ಸೆಪ್ಟ್ ಮಾಡುವಂತ ಪರಿಸ್ಥಿತಿ ಅದು ಆಗ್ಬೇಕು. ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗ್ಬೇಕು, ದಿಶೆಯಿಂದ ಒಂದು ಪೀಪಲ್ಸ್ ಮೂವ್ಮೆಂಟ್ ಆಗ್ಬೇಕು. ಸಂಘ ಸಂಸ್ಥೆಗಳು, ಮಾಧ್ಯಮಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ನಾವೇನು ಪ್ರಧಾನಮಂತ್ರಿಗಳಿಗೆಲ್ಲ ಪೆಟಿಷನ್ ಮಾಡ್ತೀವಿ, ಆ ಪೆಟಿಷನ್ ಕೂಡ ನಮ್ಮ ವೈಸ್ ಚಾನ್ಸಲರ್ ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಮಾಧ್ಯಮಗಳು ಮಾಡಿಕೊಳ್ಳಿಕ ಒಂದು ಸಾರ್ಥಕವಾದಂತ ಒಂದು ಮೂಮೆಂಟ್ ಅನ್ನ ಬಸವನಹಳ್ಳಿಯಿಂದ ನಾವು ಪ್ರಾರಂಭ ಮಾಡೋದು. ನಮ್ಮ ಜಿಲ್ಲೆ ಮಟ್ಟಿಗೆ ವಿಲ್ ಟೇಕ್ ಅಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪೀಡಿಯ ಸಂಸ್ಥೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಾನು ಮಾತನಾಡಿ ಹೇಳಿ ತಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವು ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ಕೊಂಡು, ಇನ್ನೊಮ್ಮೆ ಇವತ್ತು ನಮ್ಮ ಬಲರಾಮಕೃಷ್ಣ ಬಾಗಲಕೋಟೆ ಅವರು ಎಲ್ಲರಿಗೂ ಕೂಡ ದೇಶದಲ್ಲಿ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಅವ್ರ ಕುಟುಂಬದವರಿಗೆ ನಾನು ಹೃದಯಪೂರ್ವಕವಾದಂತ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಅವರು ಜೀವ ಕಳ್ಕೊಂಡು ಇತರ ಬಾಳಿಗೆ ಬೆಳಕಾಗಿದ್ದಾರೆ. ಹೀಗಾಗಿ ಎಷ್ಟು ನನ್ನನ್ನು ಕಲಿಸಿದ್ರು ಅಷ್ಟು ಕಡಿಮೆ ಮಾತನಾಡಿಸೋದು ಹೇಳಿ ಇವತ್ತು ಬಲರಾಮಕೃಷ್ಣ ಬಾಗಲಕೋಟೆ ಅವರು ಅಮರರಾಗಿದ್ದಾರೆ. ಅವರು ಇವತ್ತು ನಿಧನ ಆಗಿದ್ರು ಕೂಡ ಇವತ್ತು ಅಮರರಾಗಿದ್ದಾರೆ ಮಾತನಾಡಿಸೋದು ಹೇಳಿ ಮತ್ತೊಮ್ಮೆ ಕುಟುಂಬಕ್ಕೆ ನಮನಗಳನ್ನು ಸಲ್ಲಿಸಿ ಮುಂದೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಎಲ್ಲ ಯುವಕರಿಗೆ ಅದೊಂದು ನೆನಪರಿದೆ, ನಾನು ಈ ಆಕ್ಸಿಡೆಂಟ್ಸ್ ಪ್ರಿವೆನ್ಷನ್ ಅಷ್ಟೇ ಇಂಪಾರ್ಟೆಂಟ್ ಇದೆ. ಹೆಲ್ಮೆಟ್ ಧಾರಣೆನೂ ಕೂಡ ಬಹಳ ಅಷ್ಟು ಮಹತ್ವದಿದೆ. ಹೆಲ್ಮೆಟ್ ಅನ್ನು ಕೂಡ ಇವತ್ತು ಹಾಕೊಳ್ಬೇಕು. ಮತ್ತು ಹೆಲ್ಮೆಟ್ ನಲ್ಲಿ ಇನ್ನೊಂದು ಏನಾಗಿದೆ, ಅದನ್ನ ಸರ್ಟಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಇದೆ. ಆ ಹೆಲ್ಮೆಟ್ ಕ್ವಾಲಿಟಿ ಇಸ್ ಟು ಬಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲೋ ಅಲ್ಲಿ ಮಾರಾಟ ಮಾಡ್ತಾರೆ ಹೆಲ್ಮೆಟ್ ಕ್ವಾಲಿಟಿ, ಅದನ್ನ ಅದಕ್ಕೆ ಆ ಸ್ಟ್ಯಾಂಡರ್ಡ್ಸ್ಗೆ ಇದು ಸ್ಟ್ಯಾಂಡರ್ಡ್ಸ್ಗೆ ಅದು ಹೆಲ್ಮೆಟ್ಸ್ ಕೂಡ ಇರಬೇಕು. ಅದನ್ನು ಕೂಡ ಹೆಲ್ಮೆಟ್ ಕೂಡ ಧರಿಸಬೇಕು ಅನ್ನೋದು ಕೂಡ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳು. ಸರ್, ನೀವು ಹೇಳಿದಂತ ಈ ಬಲರಾಮ್ ಕೃಷ್ಣ ಬಾಗಲಕೋಟ್ ಅಂಗಾಂಗ ದಾನ ಆಂದೋಲನ ಇಲ್ಲಿಂದ ಶುರುವಾಗ್ತದೆ ಸರ್. ಅದನ್ನು ನಿಜವಾಗಿ ಅದನ್ನು ಒಂದು ಹಂತಕ್ಕೆ ಮುಗಿಸ್ಲಿಕ್ಕೆ ಮತ್ತು ಎಲ್ಲರಿಗೆ ಅವೇರ್ನೆಸ್ ಮಾಡ್ಲಿಕ್ಕೆ ನಮ್ಮ ಯೂನಿವರ್ಸಿಟಿ ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗ ಹೃದಯಪೂರ್ವಕವಾಗಿ ಅದನ್ನು ಪ್ರಯತ್ನ ಮಾಡ್ತೇವೆ. ಮಿಷನ್ ಬಲರಾಮ್. ಯಸ್ ಸರ್, ಥ್ಯಾಂಕ್ ಯು ಸರ್. ಪ್ರಯತ್ನ ಮಾಡ್ತೀನಿ. ಎಲ್ಲರೂ